ಆತಳ ಗಿರ್ಜಿ ಮತ್ತು ನಾ ಈಗ ಹೋಗಿ ಬರ್ತನು. ಮತ್ತು ನೋಡಿ ಆಮೇಲೆ ಏನೇನು ಆಗ್ತೈತೆ ಅನ್ನೋದು ಸುದ್ದಿ ನನಗೆ ಮುಟ್ಟುಸ. ಆಮೇಲೆ ಮತ್ತು ಒಮ್ಮೆ ದಡಗ್ ನಶೆ ಬಂದು ಮಾತಾಡೋಣ, ನನಗೆ ಮಾತಾಡಕ್ಕೆ ಬರ್ಬೇಕಲ್ಲ ಇವ. ಹ್ಞೂ ಆತಳ ಶಾಂತಕ, ಮತ್ತು ನಾನು ಅಟ್ಟ ಮಾಡ್ತೇನೆ. ಆತ ಹಂಗಿದ್ರೆ ನೀನು ಹೋಗಿ ಬಾ, ಮತ್ತು ದೌಡ್ ಮತ್ತು ಏನಾರು ತೆಗ್ದಿದ್ರೆ ಮುಗಿಸ್ಕೊ ಇವ. ಮತ್ತು ಯಾವಾಗ ಬರ್ತಾರೋ ಏನಂತ ಗೊತ್ತಾಗಂಗಿಲ್ಲ. ಮತ್ತು ನನಗೆ ಫೋನ್ ಬರತ್ತೈತೆ. ಹಲೋ ಹಲೋ ಅಣ್ಣ, ಏನಾಯ್ತು ಫೋನ್ ಮಾಡಿದ್ದಿ? ಅದಲ್ಲ ಯವ್ವ, ನಿಮ್ಮ ವೈನಿ ಜೊತೆ ಮತ್ತ ಮನ್ಯಾಗೆಲ್ಲ ಮಾತಾಡ್ಕೊಂಡು ನಿನಗ ಸುದ್ದಿ ಮುಟ್ಸಕ ಬರಾತೀನಿ. ಈಗ ಇನ್ನೊಂದು 10 ನಿಮಿಷನ್ಯಾಗ ಇಲ್ಲೇ ಬಸ್ ಸ್ಟಾಪ್ದಾಗ ಅದೀನಿ, ಬನ್ನಿ 10 ನಿಮಿಷನ್ಯಾಗ. ಹೌದಾ, ಆಯ್ತಳಣ್ಣ ಬಾ. ಈ ಹುಡುಗಿಯರು ನೋಡು ಒಂದಿಟ್ಟು ಮಾತಾಡೋ ತಡಾಕಿಲ್ದ ಫೋನ್ ಇಟ್ಬಿಡ್ತಾ. ಶಾಂತಕ್ಕ, ನೀ ಏನೀಗ ಹೋಗೋದು ಬೇಡ. ಮತ್ತು ನಮ್ಮ ಅಣ್ಣಂತೂ ಇಲ್ಲೇ ಬಸ್ ಸ್ಟಾಪ್ದಾಗ ಅದಾನತ್ತ, ಇನ್ನೊಂದು 5 ನಿಮಿಷನಾಗ ಬರ್ತಾನು. ಮತ್ತು ಹೋಗೋದು ಯಾಕೆ ಬರೋದು ಯಾಕೆ, ಇಲ್ಲೇ ಕೂತ ಬಿಡು, ಮಾತಾಡೋದು ಮುಗಿಸೇ ಹೋಗಕ್ಕೆ. ಅಯ್ಯೋ ಗಿರ್ಜಿ, ಮತ್ತು ಭಾಳ ಲೇಟ್ ಆಕತ್ತೆ. ನಿನಗೆ ನಾ ಮೊದಲೇ ಹೇಳೇನಿ, ನಮ್ಮ ಅಣ್ಣ ಬಂದಾಗ ಮಾತಾಡುವಾಗ ನೀನು ಇರಬೇಕು, ನೀನು ಹಿರಿಯಾಳಾಗಕ್ಕೆ ನಡ್ಬರ್ಕ ನಾನು ಹೇಳೇನಿ. ಮತ್ತು ಈಗ ಅವು ಬರಾತೇನತ್ತಂದು ಸುದ್ದಿ ಗೊತ್ತಾಗೈತಿ. ಮತ್ತು ನೀ ಈಗ ಹೋಗ್ಕನಂದ್ರೆ ಹೆಂಗೆ ಶಾಂತಕ್ಕ? ಇದು ಮತ್ತು ನನಗೂ ಅಡಕತ್ರ ಸಿಗಿಸ್ದಂಗೆ ಆಕತಿ. ಬೇಡ, ನೀ ಒಟ್ಟು ಅದನ್ನು ಏನೇನು ಆಕತಿ ವಿಚಾರ ಕೇಳ್ಕೊಂಡು ಹೆಂಗೆ ಏನು ಮಾಡ್ತಿ ಮಾಡಿ ಬಗೆಹರಿಸೇ ಹೋಗುವ. ಮತ್ತು ಇನ್ನೊಂದು ಏನು ಗೊತ್ತಾನ, ನನ್ನ ಮಗಗಂತೂ ಆ ಹುಡುಗಿ ಭಾಳ ಇಷ್ಟ ಅದಾಳ. ಹೆಂಗಾರೆ ಮಾಡಿ ಒಟ್ಟು ಅದನ್ನ ವ್ಯವಸ್ಥೆ ಮಾಡಿ ಮದುವೆ ಮಾಡೋದೊಂದು ನಿನ್ನ ಕೈಯಾಗ ಕೊಟ್ಟೆ ನೋಡುವ ಶಾಂತಕ್ಕ. ನೀ ಮಾಡಿಬಿಡೋದೊಂದು ಅದೊಂದು ಅಗದ ಮಾಡಿಕೊಡುವ. ಮತ್ತೇನಿಲ್ಲ ನಂದ. ನಿನ್ನ ಕೇಳೋದು ಅದೊಂದೇ ಯವ್ವ, ನನ್ನ ಮಗನ ಮದುವೆ ಒಂದು ಆದರೆ ಯವ್ವ ಚಂದಂಗೆ ಹೋಗುವ, ಚಂದಂಗೆ ಹೋಗ್ಕನಿವನ. ಅಯ್ಯ ಗಿರ್ಜಿ, ಮಾತಾಡ್ತನು, ಮಾತಾಡೋಕ್ಕೇನಿಲ್ಲ. ಮತ್ತು ಇನ್ನೊಂದು ಏನು, ನಿಮ್ಮ ಅಣ್ಣ ಏನಾರೇ ಮಾತಾಡುವಾಗ ನೀ ಭಾಳ ಸಿಟ್ಟಿಗೆದ್ದು ಮಾತಾಡಬೇಡ. ಸಮಾಧಾನಲೆ ಮಾತಾಡೋದಿರ್ತೈತಿ ಇಂಥ ವಿಷಯಗಳ. ನೀ ಸಮಾಧಾನಲೆ ಮಾತಾಡ್ಬಿಟ್ಟು ತಕ ಕೊನ್ಯಾಕೆ ಹೋಗ್ಬೇಡ ನಿಮ್ಮ ಅಣ್ಣನ ಮುಂದೆ. ಆತಳ ಶಾಂತಕ್ಕ, ನಾ ಸಮಾಧಾನಲೇನೆ ಇರ್ತನು. ಮತ್ತು ನನಗೆ ಒಮ್ಮೊಮ್ಮೆ ನನಗೆ ಏನು ಯಾಂಬಲ್ಯವ ಎಲ್ಲಿಂದ ಸಿಟ್ಟು ಬರ್ತೈತಿ ನನಗೆ ಗೊತ್ತಾಗಲ್ಲ. ಒಮ್ಮಿಂದ ಒಮ್ಮಗಲೇ ಸಿಟ್ಟು ಬರ್ತೈತಿ. ಅದು ಏನು ಯಾರು ನನಗೆ ಅನ್ಸಿದ ಮಟ್ಟಿಗೆ ನಮ್ಮ ಅವ್ವಂದ ಬಂದೈತೆ ಅದು ನನಗೆ. ಬಾರ ಶಾಂತಕ ಅನ್ಕ ಮಟ್ಟ ಕೂತಾರೆ ಕುಂಡ್ರ ಬಾ. ಅಲ್ಲ ಗಿರಿಜಿ, ಮತ್ತು ಈಗ ಮದುವೆ ಮಾಡ್ಕೊಳಕತ್ತೀರ ನಾವು ಒಂದಿಟ್ಟು ತಟಕ್ಕೆ ಬಂಗಾರ ಹಾಕಬೇಕಾಗ್ತೈತೆ ಗಿರಿಜಿ. ಮತ್ತೇನು ವ್ಯವಸ್ಥೆ ಮಾಡ್ಕೊಂಡಿಯೋ ಇಲ್ಲೋ ಹೆಂಗೇನು? ಏ ಶಾಂತಕ್ಕ, ನೀ ಅದರ ಬಗ್ಗೆ ಒಟ್ಟ ವಿಚಾರ ಮಾಡಕ್ಕೆ ಹೋಗಬೇಡ. ನನ್ನ ಸೊಸಿಗೆ ಹೆಂಗೆ ಚಂದ ಮಾಡಿ ತರ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನನ್ನ ಸೊಸಿನ ಚಂದಂಗೆ ತರ್ತಾನೆ, ಅದಕ್ಕೆಲ್ಲ ಸಜ್ಜು ಮಾಡೇ ಇಟ್ಟೇನೆ ಹೇಳ. ನೀ ಏನು ಅದನ್ನೇನು ವಿಚಾರ ಮಾಡಬೇಡ. ನಾ ಒಟ್ಟು ಹೆಂಗೆ ಮಾತಾಡ್ತನಂದ್ರೆ ಇದನ್ನು ಏನು ಕೊಡ್ತಾನೆ ಮಾಡ್ತಾನೆ ತನಂಗಿಲ್ಲ. ಒಟ್ಟು ಮದುವೆಗೆ ಏನು ಹಾಕ್ತೀವಿ ಅದ ಕರೆ. ಹೌದು ಬಿಡ, ನೋಡಿ ನಿನಗೆ ಏಟಾಗ್ತೈತೆ ಅಟ್ಟ ಹುಡುಗಿ ಬಂಗಾರ ತಗೋ. ಮತ್ತು ಎಲ್ಲ ಥರ ಚಂದಂಗೆ ಮಾತಾಡಬೇಕು. ಇದಕ್ಕೆ ನನ್ನ ಗಂಡ ಬರಬರವ್ವ, ನನಗಿನ್ನ ಬರಬರ ಅವ ಮಾತಾಡ್ತಾನು. ಈಗ ಏನು ಗೊತ್ತಾ, ನಿಮ್ಮ ಅಣ್ಣ ಬಂದು ಏನು ಹೇಳ್ತಾನೆ ಕೇಳ್ಕೊಂಡು ನಮ್ಮ ಮುಂದಿಂದ ಇವ್ರನ್ನ ಕರೆಸಿ ಮಾತಾಡ್ತಾರೆ, ಇವ್ರನ್ನ ಕರೆಸಿ ಮಾತಾಡ್ನು. ಇಲ್ಲಿಕಂದ್ರೆ ನಮ್ಮೇಲೆ ಅಟ್ಟ ಬಗೆಹರಿತೈತಂದ್ರೆ ಆಮೇಲೆ ನೋಡ್ಕೊಂಡು ಮಾತಾಡಕ್ಕೆ ಬರ್ತೈತಲ್ಲ ಗಿರ್ಜಿ. ತಂಗಿ ತಂಗಿ ಗಿರ್ಜವ್ವ, ನಿಮ್ಮ ಅಣ್ಣ ಬಂದು ನೋಡ ಗಿರ್ಜಿ. ಒಳಗೆ ಕರಿ ಹೋಗು. ಬಾ ಅಣ್ಣ, ಒಳಗೆ ಬಾ. ಬರ್ರಿ ಅಣ್ಣಾರ, ಬರ್ರಿ ಒಳಗೆ ಬರ್ರಿ. ನಮಸ್ಕಾರ ರೀ, ಆರಾಮ್ರಿ? ಆರಾಮ್ ನೋಡ್ರಿ ಅಕ್ಕಾರ, ನೀವು ಆರಾಮದೀರಾ? ಹ್ಞೂ ರೀ ಅಣ್ಣಾರ, ನಾವು ಆರಾಮದೀವಿ ನೋಡ್ರಿ. ಆ ಕಡೆ ನಿಮ್ಮ ಕಡೆ ಬೆಳೆ ಮಳೆ ಎಲ್ಲ ಹೆಂಗೈತ್ರಿ ಅಣ್ಣಾರ? ಎಲ್ಲರೂ ಆರಾಮದಾರಲ್ಲ ಮನೆ ಕಡೆ ರೀ? ಎಲ್ಲ ಆರಾಮೈತ್ ನೋಡ್ರಿ ಅಕ್ಕಾರ. ಬಾ ಅಣ್ಣ ಬಾ, ಕುಂದ್ರ ಬಾ. ಕುಂದ್ರೆ ಇಬ್ರು ಮಾತಾಡ್ಕೊತ ಒಂಚರಿಗೆ ನೀರು ತರ್ತಾನ. ಏನ್ರಿ ಅಣ್ಣಾರ, ಮತ್ತು ಏನು ಸುದ್ದಿ ನಿಮ್ಮ ಕಡೆ? ಎಲ್ಲ ಚಲೋ ಐತ್ರಲ್ಲ, ಎಲ್ಲ ಆರಾಮದಿರ್ಲ? ಮತ್ತು ವೈನಿ ಹೆಂಗೆ ಅದಾಳ್ರಿ, ಆರಾಮದಾಳನ್ರಿ ಅಣ್ಣಾರ? ಹಾಂ ರೀ, ಆಕಿನೂ ಎಲ್ಲ ಆರಾಮದಾಳ್ರಿ, ಮಗಳು ಆರಾಮದಾಳ್ರಿ. ಮತ್ತು ಆ ಕಡೆ ಉದ್ಯೋಗನು ಚಾಲೂನ ಐತ್ರಿ. ಮತ್ತು ಯಾವ್ದೇನು ಬಂದಿಟ್ಟಿಲ್ರಿ, ಈಗೆಲ್ಲ ಚಲೋ ನಡ್ದೈತೆ ನೋಡ್ರಿ. ನೀವ ಒಟ್ಟ ನಮ್ಮ ಊರ್ ಕಡೆ ಅದು ಏನೂ ಬಂದೇ ಇಲ್ಲ ರೀ, ಒಟ್ಟು ಏನು ಹಾದೇ ಇಲ್ಲ ಕಡೆ. ಅಯ್ಯ ಅಣ್ಣಾರ, ನಿಮಗೂ ಗೊತ್ತಿರಲಿ, ಗಿರ್ಜಾವ್ ಬರುವಾಗ ಕರ್ಕೊಂಬರ್ತೀವಿ. ಈಗ ಆಕಿನೂ ಹೋಗೇ ಇಲ್ರಿ, ಮತ್ತು ಹಂಗೆ ನನ್ನಾರೆ ಕರ್ಕೊಂಡು ಹೋಗ್ತಾಳ್ರಿ. ಆಕಿಗೆ ಸೌಟ್ ಸಿಗತ್ರಿ, ಮನಗಂಡ ಕೆಲಸ ಬೀಳ್ತಾವ್ರಿ ಆಕಿಗೂ. ಹಾಗಾಗಿ ಬಂದೇ ಇಲ್ರಿ. ಮತ್ತು ಯಾವಾಗಾರ ಬರ್ತೀವಳ್ರಿ ಅಣ್ಣಾರ? ಎಣ್ಣ ತಗೋ ನೀರು. ಚಾ ಕಿಟ್ಟೇನಿ, ಚಾ ತೊಗೊಂಬರ್ತೀನಗಪ್ಪ. ಯವ್ವ, ಚಾಗಿ ಏನು ಬ್ಯಾಡ ಬಾ ಯವ್ವ, ಈ ಬಿಸಿಲಾಗ ಚಾ ಕುಡಿದು ಏನು ಬೇಡ, ಚಾಗಿ ಏನು ಬ್ಯಾಡ ಬಾ.
ಅಯ್ಯ ಹಂಗ್ಯಾಂಗೆ ಆಗ್ತೈತೆ ಅಣ್ಣ ಬಂದು ಒಂದು ಕಪ್ ಚಾರೆ ಕುಡಿಲ್ಲ ಮತ್ತು ಈ ನಮ್ನಿ ಮಾಡ್ರ ಮತ್ತು ಹೆಂಗೆ ಅಡುಗೆನೂ ಮಾಡೇನಿ ಎಲ್ಲ ಈಗ ಚಹಾ ಕುಡಿ ಮಾತಾಡ್ನು ಆಮೇಲೆ ಊಟ ಅದು ಮಾಡೋಕ್ಕೆ. ಗಿರ್ಜವ್ವ ನನಗೆ ಚಹಾ ಬೇಡವ್ವ, ನನಗೇನು ಚಹಾ ಬೇಡ, ನಂಗೆ ಪಿತ್ತ ಭಾಳ ಆಗೈತಿ, ಚಹಾ ಬೇಡ. ಅಯ್ಯ ಶಾಂತಕ್ಕ ಮಾಡೇನಿ ಒಂದು ತಟ್ಟಕ್ಕೆ ಕುಡಿ, ಏನಾಗೋದಿಲ್ಲ, ಮೂರು ಮಂದಿಗೂ ಮಾಡೇನಿ ಕುಡಿ, ಏನಾಗಂಗಿಲ್ಲ ಒಂದಿಟ್ಟು ಏನಾದ್ರೂ ನಾನು ನೋಡ್ತಾನೆ. ಹಿಂಗದ ನೋಡ್ರಿ ನಿಮ್ಮ ತಂಗಿ, ಏನಾರೇ ಆದ್ಮೇಲೆ ಏನು ನೋಡ್ತಾಳ್ರಿ. ಎಣ್ಣ ನಿನಗೆ ಶುಗರ್ ಲೆಸ್ಸ ಮಾಡೇನಿ ನೋಡಿ ಚಾ ಮತ್ನ. ಯವ್ವ ಅದ ಮಾಡಿ ಚಲೋ ಆತ. ಮೊದ್ಲ ಸಕ್ರೆ ಕುಡಿದ್ರೆ ಈಗ ಶುಗರ್ ಹೆಚ್ಚೈತಿ, ಮತ್ತಿನಾಡು ಸಕ್ರೆ ಚಾ ಕುಡಿದ್ರ ಇನ್ನ ಶುಗರ್ ಹೆಚ್ಚಾಕತಿ. ಬರಬ್ಬರ್ ಮಾಡಿದ್ರ ತಂಗಿನಿ. ನೀವು ಇಬ್ರು ತಗೋರ್ಲ ಮಚ್ಚ. ಚಾ ಚಲೋ ಮಾಡಿ ನೋಡ ಗಿರ್ಜಿ. ಹ್ಞೂ ಯವ್ವ ಒಂದು ತಟ್ಟಕ್ಕೆ ಯಾಲಕ್ಕಿ ಶುಂಠಿ ಎಲ್ಲ ಹಾಕ್ಯಾನ ನೋಡಿ. ಒಂದೀಟು ಹೊರಗೆ ಹೊಲಸು ಗಾಳಿ ಭಾಳ ಜೋರು ಬಿಸಾತಿತ್ತು, ಅದಕ್ಕೆ ಒಂದೀಟು ಯಾಲಕ್ಕಿ ಶುಂಠಿ ಹಾಕ್ಯಾನ, ತಲೆನೂ ನುಸಾತಿತ್ಲ, ಅದು ಕಮ್ಮಿ ಆಗ್ತೈತಂದು ಮಾಡಿ ನೋಡ ಶಾಂತಕ್ಕ. ಮತ್ತು ಏನೇನು ವಿಚಾರ, ನೀವು ಏನೇನು ವಿಚಾರ ಮಾಡಿರಿ ತಂಗಿ? ಅಯ್ಯ ಅಣ್ಣ ನಂದು ವಿಚಾರ ಅಂತೂ ಮೊನ್ನೆ ಹೇಳಿ ಕಳ್ಸೆ ನಿನಗೆ. ನೀ ಮತ್ತು ಹೋಗಿ ಮಾತಾಡ್ಕೊಂಡು ಹೇಳ್ತಂದಿದ್ದಿ. ನಿನ್ನ ವಿಚಾರ ಏನು ಅನ್ನೋದು ಮೊದಲು ಹೇಳು, ಆಮೇಲೆ ನಮ್ಮ ನೋಡೋನು. ನೋಡ್ವಾ ತಂಗಿ, ಹೆಂಗಾಗೈತೆ ಅಂದ್ರೆ ನಿಮ್ಮ ವೈನಿಗಂತೂ ಇನ್ನ ಕೊಡು ಮನಸ್ಸಿಲ್ಲ, ಮತ್ತು ಆಕಿಂದ ಮಾತುಗಳು ಕೇಳ್ಕೋತ ಕೂತೀವಂದ್ರೆ ತೆಗೆದಾಗೋದಿಲ್ಲ. ಅದಕ್ಕೆ ನಾ ಏನು ವಿಚಾರ ಮಾಡೇನಂದ್ರ, ನಾ ಅಂತೂ ಕೊಡ್ಬೇಕತ್ತ ಫಿಕ್ಸ್ ಆಗೇನಿ. ಈಗ ನಿನ್ನೆ ಬೈಯುದು ಮಾಡೋದು ಮಾಡೋಣ, ಆಕಿನೂ ಒಂದಿಟ್ಟು ಹ್ಞೂ ಅಂದಾಳ. ಮತ್ತು ಇನ್ನೇನು ಮದ್ವಿ ಒಬ್ಬಾಕಿನ ಮಗಳದಾಳು. ಆಕಿ ಮುಂದೆ ನಾ ಏನು ಹೇಳೀನಿ ಅಂದ್ರೆ, ನಿಮ್ಮ ವೈನಿ ಮುಂದೆ ಇರಕ್ಕೆ ಒಬ್ಬಾಕಿ ಮಗಳದಾಳು, ಚಂದಂಗೆ ಮದ್ವಿ ಮಾಡಿ ನಾವ ಕೊಡೋನು ಅಂತ ಹೇಳೀನಿ. ಆಕಿದ ಏನು ವಿಚಾರ, ಎಲ್ಲಿ ಕೊಟ್ರೇನು ಕೊಡಬೇಕು, ಇಲ್ಲಿ ಕೊಡಾಕ ನನಗೆ ಒಟ್ಟ ಮನಸ್ಸಿಲ್ಲ, ಹಂಗೆ ಹಿಂಗೆ ಅಂದ್ಲು. ಹಂಗಂದ್ರೆ ಹುಡುಗಿ ಕೇಳ್ಬೇಕಲ್ಲ, ಹುಡುಗಿ ನಾಳೆ ಎಲ್ಲರೂ ಓಡೋದು ಹೋಗ್ತಾನೆ ಏನು ಮಾಡ್ತೀ? ಇದೆಲ್ಲ ನಾನು ಈಗ ಬಾಯಿ ಮುಚ್ಕೊಂಡು ತನ್ನಗೆ ತಡ್ರಿ ಮದ್ವೆ ನಾವ ಮಾಡಿಕೊಡುನು ಅಂತಂದಾಳ. ಮತ್ತು ಮದ್ವೆ ಅಂತೂ ನಾವ ಮಾಡ್ಕೋತೀವಿ. ಮತ್ತು ನಿಮ್ದು ಹೆಂಗೆ ವಿಚಾರ? ನೀವ ಮದುವೆ ಮಾಡ್ಕೋತನಂದ್ರೆ ನನಗೆ ತೀರಾ ಖುಷಿನ ಆತಣ್ಣ. ನಿನ್ ಚಾಕಪ್ ನಿಮ್ಮ ಕಡೆನ ಮದುವೆನ ನನಗೆ ಒಳ್ಳೆ ಖುಷಿ ಆಯ್ತು ನೋಡ ಎಣ್ಣ, ಭಾರಿ ಅಂದ್ರೆ ಭಾರಿ ಆಯ್ತು. ಮತ್ತು ನನಗಂತೂ ಹೆಂಗೈತೆ ಗೊತ್ತಾನ, ಒಟ್ಟು ನೀವೇನು ಮಾಡ್ತೀರಿ ಮಾಡಿರಿ, ಒಟ್ಟು ಚಂದಂಗೆ ಮದುವೆ ಒಂದು ಮಾಡಿಕೊಟ್ಟು ಬಿಡ್ರಿ ಸಾಕು ನನಗೆ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ ಕೇಳವ, ಈ ಮದುವೆ ಆಗೋ ಮಟ್ಟ ನಿಮ್ಮ ವೈನಿ ಒಂದು 4 ಮಾತು ಹೆಚ್ಚ ಕಮ್ಮಿ ಏನಾರೇ ಅನ್ಲಂದ್ರೂ ನೀ ಹೊಟ್ಟೆ ಹಾಕೊಂಡು ಹೋಗುವ ತಂಗಿ. ಸುಮ್ಮನೆ ಆಕಿ ಎಲ್ಲ ಜಗಳನ್ನ ಮಾಡಕ್ಕೆ ಓಡಾಡ್ತಾಳೆ, ನಿನಗೂ ಗೊತ್ತೈತಿ, ನೀನು ನೋಡಿ ರಗಡ್. ಅದಕ್ಕೆ ನಾ ಅಂತೂ ಹೆಂಗೆ ವಿಚಾರ ಮಾಡೇನಂದ್ರೆ, ನಮ್ಮ ತಂಗಿಗೆ ಹೇಳ್ರೆ ನಮ್ಮ ತಂಗಿ ತಿಳ್ಕೊಳಕ್ಕೆದಾಳು, ನಮ್ಮ ತಂಗಿಗೆ ಹೇಳ್ರೆ ಆತಂದ ಬಂದೇನ. ಆಕಿ ಏನಾರೇ ಒಂದು 4 ಮಾತು ಹೆಚ್ಚು ಮಾತಾಡ್ರೂ ಮದುವೆ ಆಗೋ ಮಟ್ಟ ಹೊಟ್ಟೆ ಹಾಕೊಂಡು ಹೋಗಿ, ಮದುವೆ ಆಗನ ನನ್ನ ಮಗಳ ನಿನ್ನ ಮನೆಗೆ ಸೊಸಿ, ನೀ ಹೆಂಗೆ ಆಟ ಆಡಿಸ್ತೀನಿ ನಿಮ್ಮ ವೈನಿನ ಹಂಗೆ ಆಟ ಆಡ್ಸಕ್ಕೆ. ಇಟ್ಟು ದಿನ ಏನೇನು ಮಾಡ್ಯಾಳ ನಿನಗೆ ಅದನ್ನೆಲ್ಲ ಮದುವೆ ಆಗನ ನೀನು ತೀರಿಸ್ಕೊಂಡ್ಬಿಡಕ್ಕೆ. ಅಯ್ಯ ಅಣ್ಣ ನಾ ಏನು ಅವ್ರದ್ದೇನ ತೀರಿಸ್ಕೊಳ್ಳೋದು ಹಂಗೆ ಹಿಂಗೆ ಏನಿಲ್ಲ, ನನಗೇನಿಲ್ಲ ಅಣ್ಣ. ಬರೇ ನಾ ಬಂದಾಗ ಹೋದಾಗ ಮಾಡಿದಾಗ ಒಮ್ಮೊಮ್ಮೆ ಎತ್ತೆತ್ತಾರೆ ಮಾತಾಡ್ರ ನನಗೂ ಅಟ್ಟ ಮನಸ್ಸಿಗೆ ಬೇಜಾರಾಗತ್ತೆ. ಅದು ಒಂದು ಬಿಟ್ರೆ ಮತ್ತೇನಿಲ್ಲ. ನಾ ಏನು ನಿನ್ನ ಆಸ್ತಿ ಇರೋಳಗೆ ಪಾಲು ಕೇಳೀನು ಏನು ಮಾಡೀನಿ? ಇಟ್ಟು ದಿನ ನಾನು ನಿನಗೆ ನನ್ನ ಮನೆಯಾಗಿಟ್ಟು ಕಷ್ಟ ಇದ್ರು ನಾನು ನಿನಗೆ 1 ರೂಪಾಯಿ ಕೇಳಿದ್ದಿಲ್ಲ. ಈಗ ಮೊನ್ನೆ ನಾ ಹೆಣ್ಣು ಕೇಳಕ್ಕೆ ಬಂದಾಗ ನಿಮ್ಮ ಹೆಂಡತಿ ಕೊಡೋದಿಲ್ಲ ಅಂದಳ. ಆವಾಗ ನನಗೂ ಅನ್ನಿಸ್ತು, ನಾರೇ ಯಾಕೆ ನಮ್ಮ ಅವ್ವ ಅಪ್ಪನ ಆಸ್ತಿ ಬಿಡಲಿ ಅನ್ನೋದು ನನಗೂ ಹತ್ತಿತ್ತು. ಅದಕ್ಕೆ ಕೇಳೀನಿ ಅವಾಗ ಆಸ್ತಿ. ತಂಗಿ ಇನ್ನೇನು ವಿಚಾರ ಮಾಡಕ್ಕೆ ಹೋಗ್ಬೇಡ, ಆಸ್ತಿ ಒಳಗೆ ನೀನು ಪಾಲು ನೀನು ಕೊಡ್ತಾನತ್ ನಾ ಹೇಳಿ ಅದನ್ನು ಮೊದಲಿಂತ್ರನು. ಅವ್ವ ಅಪ್ಪ ಇದ್ದಾಗ ಏನು ಆಸ್ತಿ ಮಾಡ್ಯಾರಲ್ಲ ಅದ್ರೊಳಗೆ ನೀನು ಪಾಲು ಕೊಡ್ತಾನೆ. ನನಗರ ಏನು ಇರಕ್ಕೆ ಒಬ್ಬಾಕೆ ಮಗಳ, ಹಿಂದೆ ಮುಂದೆ ಯಾರೂ ಇಲ್ಲ. ನೀನು ನನ್ನ ಮಗಳ ಗತಿನ ನೋಡ್ಕೊಂಡೇನೆ, ಆಕಿನೂ ನನ್ನ ಮಗಳ, ನಿಮಗ ಇಬ್ಬರಿಗೂ ಎಲ್ಲ ಮಾಡ್ಬೇಕಂತ ನಂದೈತಿ. ಈಗ ಆಕಿನ ಇಲ್ಲಿ ಮದುವೆಗೆ ಹೋದ್ಲಂದ್ರೆ ಹಳ್ಯಾನ ನನ್ನ ಮಗ ಇದ್ದಂಗೆ, ಈಗ ಎಲ್ಲ ನನ್ನ ಆಸ್ತಿ ಎಲ್ಲ ನಿಮಗ ಮಾಡ್ತನು. ಅದ್ರನ್ನ ಆಕಿ ಮುಂದೆ ಏನು ಅಂದಿಲ್ಲ, ಯಾಕಂದ್ರೆ ಇಂದಲ್ಲ ನಾಳೆ ನಾವು ಇಂದಿಲ್ಲ ನಾಳೆ ಎಲ್ಲ ನೋವಂಗೆ ಅದೀವಿ. ನಾಳೆ ನಮಗೇನಾರೇ ಆರಾಮದು ತಪ್ಪಂದ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಮಗ ಅಂತೂ ಇಲ್ಲ, ಮಗಳದಳು, ಮಗಳನ್ನೂ ನಿಮ್ಮ ಮನೆಗೆ ಕೊಟ್ಟಿವಿ ಅಂದ್ರೆ ಮಗಳ ಮತ್ತು ಹಳೆಯ ಇಬ್ರು ನೋಡ್ಕೋಬೇಕು. ಈ ಕಡೆ ನೋಡಕ್ಕೆ ಬಂದ್ರೆ ನೀನು ಅಂತ ಹೆಂಗಿದಿ, ನೀನು ನನ್ನ ನೋಡ್ತಿ. ಮತ್ತು ಈ ವಯಸ್ಸಾದ ಕಾಲದಾಗ ನಮ್ಮನ್ನು ನೋಡ್ಕೊಳ್ಳೋರು ನೀವಲ್ಲ ಇವ. ಮತ್ತು ಅದು ಆ ಕಾಡಿ ಏನು ಆಕಿ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ನಿಮ್ಮ ವೈನಿದು ಹಂಗವ ಒದ್ರ ಕೂತಿರ್ತಾಳಕಿ ಹ್ಞೂ ಅನ್ಕೋತ ನಾವು ಮುಂದೆ ಹೋಗೋದು ನೋಡು.
ಹೌದಣ್ಣ, ಮತ್ತು ನೀ ಇಟ್ಟು ದಿನ ಯಾಕೆ ಮತ್ತು ಹಂಗೆ ಮಾತಾಡ್ತಿದ್ದಿ? ಈಗ ಒಮ್ಮೆ ನಮಗ್ಲೇ ಎದಕ್ಕೆ ಬರೋಕಾದಿ? ನನಗೆ ಅದನ್ನು ಹೇಳಿ ಫಸ್ಟ್. ಇಟ್ಟು ದಿನ ಹೆಂಗಿತ್ತಂದ್ರವ ಎಲ್ಲಾ ಅಕ್ಕಿನ ಮಗಳು ಆಕಿ. ನಾ ಏನಾರ ಅನ್ನಿ ಅಂದ್ರ ಈ ನೀವ್ ಒಬ್ಬ ಹಡ್ದೇನ ನಾ ಹಡ್ದಿನಕಿನ ಅನ್ನೋ ಮಾತು ಬರ್ತಿತ್ತು. ಈಗ ತನ್ನ ಮಗಳ ಮತ್ತ ಒಳಗಿಂದ ಒಳಗ ಪ್ರೀತಿ ಆಗೈತಿ. ಮತ್ತ ಇನ್ನೇನು ಮಾಡಕ್ ಬರಂಗಿಲ್ಲ. ಬಡುರ ಇರ್ಲಿ ಸಾವುಕಾರ ಇರ್ಲಿ ಕೊಡಬೇಕು. ನಾಳೆ ಯಾ ಬೇಕಾದ್ ಮಂದಿದ್ರು ಬ್ಯಾರೆದವ್ರು ಆಗಿದ್ರು ಕೊಡತ್ತೇಳು. ಈಗೇನು ಹಂಗ ಬಿಡ್ತಿದ್ಲನ. ಅದಕ್ಕೆ ನಾನು ಈಗ ಏನಂದೇನಿ, ನೀ ಹೆಂಗ ಮಾತಾಡ್ಕೋ. ಈಗಂತೂ ನನ್ನ ಕರ್ತವ್ಯ ಏನೈತಿ, ನನ್ನ ಮಗಳದ ಚಂದಂಗ್ ಮದ್ವಿ ಮಾಡೋದೈತಿ. ನಾ ಮದ್ವಿ ಮಾಡವ. ಮತ್ತೆ ಈಗೂ ಹೇಳಿನ, ನೀ ಎಲ್ಲಾರ ಜೊತೆ ಜಗಳ ಆಡ್ಕೊತ ಇದನ್ನ ಮುಖ ತಿರ್ಗಿಸ್ಕೊತ ಕುಂಡ್ರಂಗಿಲ್ಲ. ನಿಂಗೆ ಇಷ್ಟ ಇರ್ಲಿಕ್ಕಂದ್ರೆ ಇನ್ನ ಈಗ ಬಿಟ್ಬಿಡ್. ನಿನ್ನ ಮಗಳನ್ನ ಸಾಯಿ ಮಠ ನೀನ ನೋಡ್ಕೊಂಡು ನಿನ್ನ ಮನ್ಯಾಗ ಇಟ್ಕೊಂಡು ಹೋಗ್ಕರೆ. ಅದನ್ನ ಬಿಟ್ಟು ಕೊಟ್ಟ ಮೇಲೆ ಅವ್ರನ್ನ ಅರ್ಕೋತ ಕುಂಡ್ರಂಗಿಲ್ಲ ಅಂತ ಹೇಳ್ಬಿಟ್ಟೆನೆ. ಹೌದಣ್ಣ, ನಾ ಏನು ಕೇಳಂಗಿಲ್ಲ. ನನಗೇನು ನನ್ನ ಮಗ ಸೊಸಿ ಚಂದಂಗಿದ್ರೆ ಸಾಕಪ್ಪ. ನಾ ಅಂತೂ ನಮ್ದು ಏನು ಕೆಲಸ ಐತೆ ನಾವು ಮಾಡತ್ತೀವಿ. ನಾ ಏನಕ್ಕಿಗೇನು ಅದನ್ನ ಮಾಡುವ ಇದನ್ನ ಮಾಡುವ ಹೊರಗೆ ದಗ್ದಕ್ಕೆ ಹೋಗುವ ಅಂತ ಏನು ಹೇಳಂಗಿಲ್ಲ. ಆಕೆ ಏನು ಮನ್ಯಾಗ ಚಂದಂಗೆ ತಿಂದ್ಕೊಂಡು ಉಣ್ಕೊಂಡು ಇರುವಾಳಕ. ಆಕೆ ಏನು ಮೊದ್ಲಿಂತ್ರ ನಾನು ನೋಡ್ದಕ್ಕನೇ ಐತಿ ಹುಡುಗಿ. ನನಗೇನೇನು ಪ್ರಾಬ್ಲಮ್ ಇಲ್ಲ. ಈಗ ವೈನಿಗೆ ನೋಡಿ ಏನು ಅಂತಾರೋ ಅನ್ನೋದು ಒಂದು. ಮತ್ತು ಬಂಗಾರ ಸೀರೆ ಅರಿಬಿ ಅದು ಎಲ್ಲ ಹೆಂಗಣ್ಣ? ಮತ್ತು ನೋಡ್ವಾ, ನಿನ್ ಕೈಲಿ ಎಟ್ಟಕತ್ತಿ ಅಟ್ಟ ಮಾಡ. ಏನ ಹೆಚ್ಚು ಕಮ್ಮಿ ಬಿದ್ರು ನಿಮ್ಮ ವೈನಿಗೆ ಗೊತ್ತಾಗ್ಲಾರ್ದಂಗ ನಾನು ನಿನಗೆ ಸಹಾಯ ಮಾಡ್ತೇನೆ. ನೀ ಇಂದೆಲ್ಲ ನಾಳೆ ಅಪ್ಪಿ ತಪ್ಪಿ ಬಾಯಿ ಬಿಟ್ಟು ನಮ್ಮ ಅಣ್ಣ ಕೊಟ್ಟಾನು ಆತ ನೀ ಯಾರ ಮುಂದೆ ಅನಬೇಡ. ಶಾಂತಕಾರ ನಿಮಗೂ ಈಗ ಹೇಳ್ತೇನ್ರಿ. ನಾಳೆ ನನ್ನ ಹೆಂಡತಿಗೆ ಒಟ್ಟು ಈ ಸುದ್ದಿ ಗೊತ್ತಾಗ್ಬಾರ್ದು. ಏನೋ ಒಂದು ಸಹಾಯ ಮಾಡಿರ್ತೇನು. ನಮ್ಮ ತಂಗಿ ಮಗಗೆ ಕೊಡಾತೀನಿ ಅಂದ್ರೆ ಒಳಗೆ ಕೊಡಾತೀನಿ. ನಾ ಏನು ಹೊರಗಿನವ್ರಿಗೇನು ಕೊಡಾತಿಲ್ಲ. ಮತ್ತು ಮಂದಿ ಕಾಣೋಂಗೆ ಚಂದಂಗೆ ಮದುವೆ ಆಗ್ಬೇಕನ್ನ ನಮ್ಮ ತಂಗಿದ ಪರಿಸ್ಥಿತಿ ನೋಡ್ರ ಅಷ್ಟಕ್ಕಷ್ಟೇ ಐತಿ. ಆಕಿನ ನಾ ಹಿಡ್ಕೊಂಡು ಹೋದ್ರನ ಬರಬರ ಆಗ್ತೈತ್ರಿ. ಇರ್ಲಿಕ್ಕಂದ್ರ ಮಂದಿ ಐ ನೋಡ್ ತನ್ನ ಮಗಳಿಗರಿ ಎಲ್ಲ ಚಂದಂಗ್ ಮಾಡಿದ, ತಂಗಿಗೇನು ಕೊಡ್ಲಿಲ್ಲ ಅಂತ ನನಗೂ ಬರಬಾರ್ದು. ಮದುವೆ ಮಾಡೋ ಕೈಲಿ ಚಂದಂಗ ಆಗ್ಲಿ. ಈ ಕಾಡಿಂತ್ರನು ಈಕಿನೂ ಎಲ್ಲ ಖರ್ಚು ಮಾಡ್ದಂಗನ ಮಾಡ್ಲಿ. ನಾನು ನಿನ್ನ ರೊಕ್ಕ ಕೊಡ್ತೇನೆ ಗಿರ್ಜಾ, ಏನಿ ಚಿಂತೆನ ಮಾಡಬೇಡ. ಇಲ್ಲಣ್ಣ, ನನಗೇನ ರೊಕ್ಕ ಗಿಕ್ಕ ಏನು ಕೊಡಬೇಡ. ಚಂದಂಗ ನೋಡ, ನಮಗೆ ಎಟ್ಟು ಆಗ್ತೈತಿ ಅಟ್ಟನ ಹುಡುಗಿ ಬಂಗಾರ ಹಾಕ್ತಾನ. ಆಮೇಲೆ ಮತ್ತು ಸೀರಿದ ಹೆಂಗೆ ಅಂದ್ರಣ್ಣ, ನೀ ಹೆಂಗೆ ನಮಗೆ ಕೊಡಿಸಂದ್ರೆ ನಾವು ಕೊಡಿಸಿದಾಕಿ ಪಾಸ್ ಬರಂಗಿಲ್ಲ. ಸೀರೆ ನೀವು ತೆಗಿಸ್ರಿ, ಅರ್ಬಿ ನಾವು ತೆಗಿಸ್ತೀವಿ. ಹಂಗೆ ಮಾಡಿಬಿಡುನು. ಈಗ ನೋಡ, ನಾವು ಹಿರಿಯರನ್ನ ಕರ್ಕೊಂಡೋಗಿ ಸೀರೆ ತೆಗಿತೀವ. ನೋಡ, ನನ್ನ ಕಡೆ ಭಾಳಾರ ಒಂದು 8,000-10,000 ರೂಪಾಯಿ ನಾ ಒಂದು ಸೀರೆ ಕೊಡ್ಸಕ್ಕೆ ನಾವು ಹ್ಞೂ ಅಂತನ. ನನ್ನ ಕಡೆ ಎಟ್ಟು ರೊಕ್ಕ ಐತಿ ಅಟ್ಟನ್ನ ಮಾಡಕ್ಕೆ ಹ್ಞೂ ಅಂತನ. ಈಗ ಆಕಿ ಜಾಸ್ತಿ ಬೇಡಿಳ ಅಂದ್ರೆ ನಮ್ಮ ಕಡೆಯಲ್ಲಿ ರೊಕ್ಕ ಸಾಲ ಬಿದ್ದು ಅನ್ನೋ ಮಂದ್ಯಾಗ ನಮ್ಮದು ಅಬ್ರು ಹೋಗ್ಬಾರ್ದಲ್ಲ ಅಣ್ಣ. ಅದಕ್ಕೆ ನೀವು ಸೀರೆ ತೆಗಸ್ರಿ, ನಾವು ಅರ್ಬಿ ತೆಗಿಸ್ತೀವಿ. ಅಯ್ಯೋ ನೋಡು ನಾಳ ಹಿರಿಯಾರೊಳಗೆ ಏನು ಮಾತಾಕತಿ. ಸೀರೆ ನೀವ ತಗ್ಸೋದಾತಂದ್ರ ನಾನು ನಿನಗೆ ಎಕ್ಸ್ಟ್ರಾ ರೊಕ್ಕ ಕೊಡತ್ತ ನಾಳು. ನೀ ಏನು ಹೆಚ್ಚು ಕಮ್ಮಿ ಬಿದ್ರೆ ಭಾಳ ತಲೆ ಕಟ್ಸ್ಕೊಬೇಡ. ನಾ ಹಿಂದಿರ್ತೀನಿ. ನೀ ಏನು ಚಿಂತೆನ ಮಾಡಬೇಡ. ಚಂದಂಗ ನನ್ನ ಮಗಳನ್ನ ನನ್ನ ತಂಗಿ ಮನೆಗೆ ಕೊಡತ್ತೇನೆ ಅನ್ನೋದು ನನಗೊಂದು ಭಾಳ ಖುಷಿ ಆಗೈತಿ ವಾ ತಂಗಿ. ಅಯ್ಯ ಅಣ್ಣ, ವೈನಿಗೆ ಸಂಶಯ ಬರ್ತೈತೆ ನೋಡ. ಆಮೇಲೆ ಈಗ ನೀ ಮುಂದೆ ರೊಕ್ಕ ಕೊಡ್ತಿ, ಆಮೇಲೆ ಈಗ ನೀ ರೊಕ್ಕ ಕೊಡ್ತಿ ಆಕಿಗೆ ಗೊತ್ತಾಗ್ಲಾರ್ದಂಗೆ. ಅಯ್ಯ, ಅವ್ರ ಕಡೆ ಇಟ್ಟೆ ವಿಚಾರ ಮಾಡಿದ್ರು. ಆಮೇಲೆ ಎಕ್ಸ್ಟ್ರಾ ರೊಕ್ಕ ಎಲ್ಲಿಂದ ಬತ್ತು ಅತ್ ವಿಚಾರ ಸುದ್ದಿ ಮಾಡಕತ್ಲತ್ತಿಕೋ ಇಬ್ರಿಗೂ ತ್ರಾಸ ಆಕತಿ. ಅದಕ್ಕೆ ಏನು ಮಾಡೋನು, ಸೀರೆ ಅರಿಬಿ ಅಂಚ್ಲಿ ಎಲ್ಲ ನೀವ ಮಾಡ್ಕೊಂಡು ಬಿಡೋನು. ವೈನಿಗೂ ಸಂಶಯ ಬರಂಗಿಲ್ಲಣ್ಣ. ಇರ್ಲಿಕ್ಕೆ ಅಂದ್ರೆ ಸಂಶಯ ಬರ್ತತಿಕೋ. ಮತ್ತು ಎಲ್ಲಿದ ಇಟ್ಟೆಲ್ಲ ಗುದ್ದಾಡೆ ಹ್ಞೂ ಅನಿಶೆ ಮದ್ವೆ ಮಾಡತ್ತೀವಿ. ಮತ್ತು ಆಮೇಲೆ ಅಡ್ಡ ಹಚ್ಕೊಂಡು ಕುಂದಿರ್ತಾಳಕ್ಕೆ. ನಿನಗೂ ಗೊತ್ತೈತ್ಲೆ, ತಿಡ್ಡು ಹಚ್ಕೊಂಡು ಕುಂಡಿರ್ತಾಳೆ. ಹೌದು ಬಿಡ್ರಿ ಅನ್ನಾರ. ಮತ್ತು ಅರ್ಬಿ ನೀವ ಅವ್ರದವ್ರ ತೆಗೆಸ್ಕೋದ ಪಾಡಾಡ್ರಿ. ಎಲ್ಲಿದ್ರಿ ಈಗ ನೋಡ್ರಿ, ನೀವು ಮಗಳೇನ್ರಿ ಈಗ ಈ ಮನೆಗೆ ಬರೋಕದ್ದಾಳು. ಆಕೆ ಇಲ್ಲಿ ಹೆಂಗೆ ಕೊಟ್ಟರು ಏನು ಕೊಟ್ಟರು ಖುಷಿನ ಆಕೆಗೆ. ಆದ್ರೆ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ರಿ ಅಣ್ಣ. ಮತ್ತು ನೀ ಪಕ್ಕ ವೈನಿಗೆ ಭಾಳ ಏನಾರೇ ಜೋರ್ದಾರ್ ಮಾಡಿ ಒಪ್ಸ್ಯೋ ಮದ್ವೆಗೆ. ಏನು ಸಮಾಧಾನಲೆ ಒಪ್ಕೊಂಡಾಳು. ಮತ್ತು ಈಗ ಹೇಳಪ್ಪ, ಆಮೇಲೆ ಅಲ್ಲಿ ಮದ್ವೆ ಮಂಟಪದಾಗ ಕಲಿಬಿಲಿ ಹಚ್ಕೊಂಡು ನಿಂದಿರಬಾರ್ದು. ನಾ ಹಂಗೆ ಮಾಡಾಕಿದ್ನಿನ್ನೆ ಹಿಂಗೆ ಮಾಡಾಕಿದ್ನಿ ಅಂತಂದ ನನ್ನ ಕೈಲಿ ಅಟ್ಟ ನಾ ಮದ್ವೆ ಪದ್ಧತಿ ಸರಿನ ಮಾಡ್ತಾನೆ. ಅದಕ್ಕಿಂತ ಹೆಚ್ಚಿನ ಬೇಕಂದ್ರೆ ನನ್ನ ಕಡೆ ಆಗೋದಿಲ್ಲ. ನನ್ನ ಈಗ ಕಡಾಮುಡಿನ ಮಾತಾಡತ್ತೇನೆ. ನಾ ಅಂತೂ ಈಗ ಎಲ್ಲ ನಿನ್ನ ಮುಂದೆ ಇದ್ದಂಗೆ ಹೇಳತ್ತೇನೆ. ನನ್ನ ಕಡೆ ಅಂತೂ ಎಟ್ಟಾಕತಿ ಅಟ್ಟ ಮಾಡ್ಯಾಕಿ. ಮತ್ತು ಬಂಗಾರು ನನ್ನ ಕಡೆ ಎಟ್ಟಾಕತಿ ಅಟ್ಟ ಹಾಕಾಕಿನ ಹುಯ್ಯ ತಂದು ನನಗೆ ಹಾಕೋಕ್ಕಾಗೋದಿಲ್ಲ.
ಮತ್ತು ನಮ್ಮ ಮನೆಯವರೇ ಹಿಂಗೆ ಹಳಿದೈತಪ್ಪ, ಮತ್ತು ನಿನ್ನ ಮಗಳಿಗೆ ರಾಕದು ಗಾಂವ್ ಆಕತಿಲ್ಲೋ ನೋಡು, ಮತ್ತು ಅದ ವಿಚಾರ ಮಾಡತ್ತೇನ ನಾನು. ಮತ್ತು ಇರ್ಲಿಕ್ಕಂದ್ರೆ ಹುಡುಗಿನ ಬಾಡಿಗೆ ಮನೆ ಮಾಡಿ ಇಡಬೇಕಂದ್ರೆ ನಾವು ಇಬ್ಬರ ಗಂಡ ಹೆಂಡತಿ ಇಲ್ಲಿ ಇರೋದು ನಮಗೂ ಚಲೋ ಅನ್ಸಂಗಿಲ್ಲ. ಮತ್ತು ಹುಡುಗಿ ಚಲೋ ತಂಗೆ ಇರ್ಬೇಕಂತ ನಾವು ಬಾಡಿಗೆ ಮನೆ ಹೇಳ್ರ ಮಂದಿ ಮದುವೆಯಾಗಿ ಬರೋ ತಡ ಇಲ್ದ ಅತ್ತಿ ಮಾವನ ಬ್ಯಾರೆ ಇಟ್ಟಳು ನೋಡಿ. 108 ಮಾತಾಡ್ತಾವಣ್ಣ ಇಲ್ಲಿ. ಮೊದ್ಲು ಊರಾಗಿನ ಮಂದಿ ಒಂದು ಈಟ್ ಬೆಂಕಿ ಹತ್ತಿತ್ತಂದ್ರೆ ಅದಕ್ಕೆ ತುಪ್ಪ ಸುರುವಾಕಿ ಓಡ್ಯಾಡಿ ಬಕೆಟ್ದಾಗ ತುಪ್ಪ ತುಂಬ್ಕೊಂಬರ್ತಾರೆ ಸುರುವಿ ದಗ ಹಚ್ಚಾಕ. ಅದಕ್ಕೆ ಬೇಡ ಅದಕ್ಕೆ ಏನು ಮಾಡೋದು ಅಂತ ವಿಚಾರ ಮಾಡತ್ತೇನಿ. ನನ್ನ ಮಗ ಕೇಳ್ರ, ನನ್ನ ಮಗ ಏನಂತನೂ ಒಂದಿಟ್ಟು ಬ್ಯಾಂಕ್ದಾಗದು ಲೋನ್ ತೆಗಿಸೆ ಮನಿನ ಕಟ್ಟಾಕ್ ತಗ್ಸನು ತನ್ನೂ ಮಾತಾಡತ್ತೇನ. ನೋಡ್ರಿ, ಹಂಗಿದ್ರ ನನ್ನ ವಿಚಾರ ಹೇಳ್ದೆ ನಿಮ್ಗೆ. ಬ್ಯಾಂಕ್ದಾಗ ಎಟ್ಟಾಕತಿ ಒಂದು ಇಟ್ ಲೋನ್ ತೆಗಿಸ್ಕೊ, ಹೆಸರಿಗಟ್ಟ ಲೋನ್ ಗತಿ ಮಾಡ್ಕೋರಿ. ಇದಕ್ಕನ ನನ್ನ ಹೆಂಡತಿ ಕಣ್ಣಿಗೆ ಬೀಳಬಾರ್ದಲ್ಲ. ಮತ್ತೆಲ್ಲ ಹಿಂದಿನ ಥರ ನಾ ಕೊಡತ್ತೇನೆ ಅದು ಗೊತ್ತಂದ್ರೆ ಆಕಿ ಮತ್ತೆ ನನ್ನ ಗೋಳ ಮಾಡ್ತಾಳು. ಅದಕ್ಕೆ ಏನು ಮಾಡ್ರಿ ಅಂದ್ರೆ ಬ್ಯಾಂಕ್ದಾಗ ಲೋನ್ ತೆಗ್ಸಿದಾರ್ಗತ್ತೆ ನಾಟಕ ಮಾಡ್ರಿ. 1 ಲಕ್ಷ 2 ಲಕ್ಷ ತೆಗಿಸ್ರಿ, ಮತ್ತೇನು ಭಾಳಿನ ತೆಗಿಸ್ಬೇಡ್ರಿ. ಮನಿದು ಏನೇನು ಖರ್ಚು ಬರ್ತೈತಿ ಎಲ್ಲ ನಾ ಕೊಡ್ತೇನೆ ತಂಗಿ. ಯಾಕಂದ್ರೆ ನನಗೇನು ಹಿಂದೆ ಮುಂದೆ ಯಾರೂ ಇಲ್ಲ. ನೋಡ, ಆಕಿನೂ ನನ್ನ ಮಗಳ, ನೀನು ನಮ್ಮ ತಂಗಿನ, ಇಬ್ಬರಿಗೂ ಕೂಡಿಸಿ ಒಂದು ಮನೆ ಕಟ್ಟಿ ಕೊಟ್ಟನಂದ್ರೆ ನನಗೇನು ದಾಡಿ ಏನೂ ಆಗೋದಿಲ್ಲ. ಮನೆ ಕಟ್ಟಿಸಿ ಏನ ಕೊಡ್ತೇನೆ, ಆದ್ರೆ ನಾ ಕಟ್ಟಿಸಿ ಕೊಡತ್ತೇನೆ ಅನ್ನೋದು ನಿಮ್ಮ ವೈನಿಗೆ ಗೊತ್ತಾಗ್ಬಾರ್ದು. ಅಟ್ಟ ನೋಡಿ ನಂದದು ವಿಚಾರ. ಹೆಂಗಂತೀರಿ ಶಾಂತಕಾರ ನೀವ? ಹೌದು ಬಿಡ್ರಿ ಅಣ್ಣಾರ, ಬರಬ್ಬರ ಐತ್ರಿ ನೀವು ಹೇಳೋದು. ಒಂದು ರೀತಿ ವಿಚಾರ ಮಾಡಿ ನೋಡ್ರ ಪದ್ಧತಿ ಸೇರಿ ಬರಬ್ಬರ ಆಗ್ತೈತ್ರಿ. ಮತ್ತು ನೋಡ್ರಿ, ಮತ್ತು ಎಲ್ಲಿದ ಮನೆ ನೀವು ಕಟ್ಟಿಕೊಟ್ಟ ಆಮೇಲೆ ನಾಳೆ ಗಿರ್ಜಾಕಗೆ ಒಂದು ಕಾಡಿ ಅಂತ ಮಾತು ಬರಬಾರ್ದು. ಅಯ್ಯ ಪೌನ್ಯಾರ ಮನೆ ಕಟ್ಟಿಕೊಟ್ರು ತನಬಾರ್ದು ನೋಡ್ರಿ ಯಾರೇ. ಐರಿ ಶಾಂತಕಾರ, ಇದನ್ನ ನಾವು ವಿಚಾರ ಹೊರಗೆ ಬಿಡಂಗ ಇಲ್ರಿ. ಎಲ್ಲ ಗಿರ್ಜಾಕ್ನ ಲೋನ್ ಮಾಡಿ ಕಟ್ಟತಾಳ ಅನ್ನೋಂಗ್ ಮಾಡ್ತೀವಿ. ಇಲ್ಲಿ 3ನೇದವ್ರಂದ್ರ ನಿಮಗೊಬ್ರಿಗೆ ಗೊತ್ತೈತ್ರಿ. ನೀವು ಒಟ್ಟು ಯಾರ ಮುಂದೆ ಹೇಳಾರ್ದ ಸುಮ್ಮನೆ ಇದ್ರಿಂದ ಬಗಿನ ಹರಿದು ಹೋಗ್ಬಿಡ್ತೈತಿ. ಯಾಕಾರ ನೋಡ್ರಿ, ನೀವ ವಿಚಾರ ಮಾಡ್ರಿ. ಮತ್ತು ಮನೆ ಕಟ್ಟಿ ಕೊಡುದು ಪದ್ಧತಿ ಸಿರಿಲ್ಲ ಅಂದ್ರೆ ನನಗೂ ಚಲೋನ ಅನ್ನಿಸ್ತೈತ್ರಿ. ನನ್ನ ಮಗಳು ಚಂದಂಗಿರ್ತಾಳು, ನಮ್ಮ ತಂಗಿನೂ ಚಂದಂಗಿರ್ತಾಳು, ಎಲ್ಲ ಬರಬ್ಬರ ನಿಚ್ಚಳ. ನಮಗೂ ಕಣ್ತುಂಬ ನಿದ್ದೆ ಆಕತ್ರಿ. ಅವ ರಾತ್ರಿ ಮಕ್ಕೊಂಡ್ರ ಇವ್ರಿಬ್ರು ಆರಾಮಿದ್ರ ನಾ ತನ್ನಗಿರ್ತೇನೆ ನೋಡ್ರಿ. ಅಲ್ಲಣ್ಣ ನೋಡು, ನೀ ಹೆಂಗೆ ಮಾತಾಡತಿ. ಈಗ ಮಗಳನ್ನ ಕೊಡೋದೈತಿ, ಮಗಳ ಆರಾಮಿರ್ಲಿ ಅಂತಂದು ಮನೆ ಕಟ್ಟಿ ಕೊಡಾಕತ್ತಿ. ಅದ ತಂಗಿ ಏನು ಬೇಕಾದ ಮಾಡ್ರು, ಏನೂ ಒಂದು ಸಹಾಯ ಮಾಡಕ್ಕೆ ಬರಲಿಲ್ಲ. ಮಗಳ್ಗನಾನ ಎಲ್ಲ ಓಡೋಡಿ ಬಂದು ಮಾಡ್ತನತಿ. ಆಸ್ತಿ ಒಳಗೂ ಪಾಲು ಕೊಡ್ತಾನತಿ, ಮನಿನೂ ಕಟ್ಟಿ ಕೊಡ್ತಾನತಿ. ಅದ ತಂಗಿ ಇಂಥ ಮನ್ಯಾಗಿದ್ದಾಗ ನಿನಗೇನು ಅನ್ನಿಸ್ಲಿಲ್ಲ ನನ್ನ? ಯವ್ವ ತಂಗಿ, ಎಲ್ಲ ಅನ್ಸೈತಿ. ಆದ್ರ ನಾವು ಹೆಂಗಾಗಿರ್ತೀವಂದ್ರ ಮದುವೆ ಆದ್ಮೇಲೆ ಹೆಂಡತಿ ಕೈಯಾಗ ಏನೇನು ರೊಕ್ಕ ರೂಪಾಯಿ ಹೊಕ್ಕತಿ ಎಲ್ಲ ಲೆಕ್ಕ ಹೇಳ್ಬೇಕು. ಯವ್ವ ನೋಡ, ಕಲ್ತವ್ರ ಮದುವೆ ಆದ್ರೆ ಇದ ಸಮಸ್ಯೆ ಅನ್ನೋದು ನನಗೆ ಗೊತ್ತಾತ್ ನೋಡ್. ಇನ್ನ ಕಲೀಲಾರ್ದವ್ರ ಮದುವೆ ಆದ್ರ ಒಂದು ಅಡಿಗೆ ಚೆನ್ನಾಗಿ ಮಾಡಿ ಹಾಕಿದ್ರೆ ಸಾಕು, ಖುಷಿಲಿ ಇರ್ತಾಳೆ. ಚಂದ ಅಂತದ್ 4 ಸೀರೆ ಕೊಡ್ಸಿದ್ರ ತನ್ನಗ. ಇವ್ ಕಲ್ತವ್ರು ಏನ್ ಮಾಡ್ತಾರ, ಇವ್ರು ಕಲ್ತಿದ್ದ ಅವಾಗಿನ ಕಾಲದಾಗ ಮ್ಯಾಟ್ರಿಕ್ ಕಲಿತ ಈ ನಮ್ನಿ ಮಾಡ್ತಾಳೆ ನಿಮ್ಮ ವೈನಿ. ಇನ್ನೇನಾರ ಆಕಿ ಈಗಿನ ಕಾಲದವ್ರ ಗತಿ ಡಿಗ್ರಿ ಡಬಲ್ ಡಿಗ್ರಿ ಮುಗಿಸಿದ್ಲ ಅಂದ್ರೆ ಆತ. ನಾ ಉಳಿಸ್ತಿದ್ದಿಲ್ಲ ಆಕಿ, ಬ್ಯಾರೆದವನ ಜೊತೆನ ಹೋಗ್ತಿಳ. ಆ ನಮ್ನಿನ ಅದಾಳ ನಿಮ್ಮ ವೈನಿ. ಹಂಗ್ಯಾಕೆ ವಿಚಾರ ಮಾಡ್ತೀವಿ ಬೇಡನ್ನ. ಈಗಂತೂ ಮತ್ತು ಮನೆ ಕಟ್ಟುದ ವಿಚಾರ ಮಾಡೋದಾದ್ರೆ ಮನೆ ಕಟ್ಟಿನ ಮದುವೆ ಮಾಡ್ಕೋತೀವಳನ್ನ. ಮತ್ತು ಯವ್ವ ಮನಿ ಕಟ್ಟಿ ಮದ್ವಿ ಮಾಡ್ಕೊತ ನನಕ್ ಹೋಗ್ಬೇಡ ಯವ್ವ. ಮತ್ತ ನಿಮ್ಮ ವೈನಿ ತೇಲಿ ಆಕರಾಳ್ ವಿಕರಾಳ್ ನಿನಗೂ ಗೊತ್ತೈತ್ಲ. ಅಯ್ಯೋ ಯವ್ವ, ಬೇಡ ಆಕಿ ಈಗ ಹ್ಞೂ ಅಂದಾಳು. ಈಗ ದಡ ಮದ್ವಿ ಮಾಡಿ ಮುಗಿಸ್ಕೋರಿ. ಆಮೇಲೆ ಮಾತಾಕಿ ತಲೆಯಾಗ ಯಾರು ಏನಾರ ಮೊದ್ಲು ಅವ್ರ ಅವ್ವ 20 ಸರಿ ಫೋನ್ ಹಚ್ಚಿ 20 ಥರ ಹೇಳಿ ಆಕಿನ ಬೆಂಕಿ ಹಚ್ಚತಾಳ ನಮಗ. ಬೇಡ ಮೊದಲು ಮದ್ವಿ ಮಾಡ್ಕೋರಿ ನೀವು. ಒಟ್ಟು ಏನೂ ಇಲ್ಲ, ದಾಬ್ದು ಮದ್ವಿ ಮಾಡ್ಕೊ. ಎದಕ್ಕಂದ್ರ ಹ್ಞೂ ಅಂದಿದ ಹೆಚ್ಚಿಂದ. ಹ್ಞೂ ಅಂದ ಕಾಲದಾಗ ಪಟ್ನ ಮಾಡ್ಕೊಂಡ ಕುಲ್ಲ ಆಗು ಚಲೋ. ಕೆಬ್ಬನ ಕಾದಾಗ ಬಡದ್ರ ಶೇಪ ಗೀಪ ಎಲ್ಲ ಚಂದ ಬರ್ತೈತಿ. ಅದಕ್ಕ ಈಗ ಹ್ಞೂ ಅಂದಾಳು, ತಟ ಬಡ ರೊಕ್ಕದ ವ್ಯವಸ್ಥೆ ವಿಚಾರ ಮಾಡ್ಬೇಡ. ನೀನು ಎಲ್ಲ ಮಾಡಿಕೊಡ್ತನು. ಬಡಾನ ಮದ್ವಿ ಮಾಡ್ಕೊಂಡು ಮುಗಿಸ್ಕೋರಿ. ಮತ್ತಣ್ಣ ಮದುವೆ ಆತಂದ್ರೆ 1 ವರ್ಷ ಮಟ್ಟ ಮನೆ ಕಟ್ಟಕ್ಕೆ ಬರೋದಿಲ್ಲಣ್ಣ. ಮತ್ತು ಅನಕ 1 ವರ್ಷ ಮಟ್ಟ ಪಾಪ ಹುಡುಗಿ ಇಲ್ಲೇ ಇರೋದಾಗ್ತೈತಿ ನೋಡು. ಮತ್ತು ಹೆಂಗೆ ಏನು ನಿನ್ನ ವಿಚಾರ ಹೆಂಗಣ್ಣ? ಮತ್ತು ಮದುವೆ ಆಗಿ 1 ವರ್ಷ ಮಟ್ಟ ಹೌದು ಬಿಡ್ತಂಗಿ, ಅದು ಕರೆನಾ. ಮತ್ತು ಇದಕ್ಕೆ ಏನು ಮಾಡೋದು?
ಅಯ್ಯರಿ ಅನ್ನಾರ ಅದೇನು ಹಂಗೇನಿಲ್ರಿ ಮದ್ವೆ ದಿನ ಐತ್ಲ ರೀ ಭೂಮಿ ಪೂಜೆ ಇವ್ರ ಒಂದು ಎರಡು ಇಟ್ಟಂಗಿ ಇಟ್ಟು ಸಿಮೆಂಟ್ ಅದು ಹಚ್ಚಿ ಮನೆ ಕಟ್ಟಡ ಚಾಲು ಮಾಡ್ರೆ ನಡಿತೈತ್ರಿ ಮದ್ವಿಕಿನ ಮುಂಜಾನೆ ಅಕ್ಕಿ ಕಾಳು ಬೀಳೋಕಿನ ಮುಂಚೆ ಮುಹೂರ್ತ ಹೆಂಗಿರೋವ ಚಲೋನೇ ಇರ್ತೈತಿ ಅವತ್ತನ ಒಂದಿಟ್ಟು ಪೂಜೆ ಗೀಜೆ ಮಾಡಿ ಮನೆ ಕಟ್ಟಡ ಚಾಲು ಮಾಡ್ರ ತಿಕ್ಕೋರಿ ಆರಾಮ ಮನೆ ಕಟ್ಬೋದ್ರಿ ಅದಕ್ಕೇನು ಏನು ಸಂಬಂಧ ಇಲ್ರಿ ಅನಕ ಮಟ್ಟ ಇವರ ಒಂದು ಎಲ್ಲರೇ ಬಾಡಿಗೆ ಮನೆ ಹಿಡಿದು ಮನೆ ಕಟ್ಟಡ ಆಗೋ ಮಟ್ಟ ಇಲ್ಲೇ ಎಲ್ಲರೇ ಸುತ್ತಮುತ್ತಲು ಎಲ್ಲರ ಬಾಡಿಗೆ ಮನೆ ಹಿಡಿದು ಇರುವಾರಾಕ್ರೆ ಆಮೇಲೆ ಮನೆ ಕಟ್ಟಣ ಈ ಕಡೆ ಬರ್ವಾರಕ್ರಿ ಮತ್ತು ಇದು ಒಂದು ಚಲೋನ ಆಗ್ತೈತೆ ರೀ ಮದುವೆ ಆದ್ಮೇಲೆ ಕಟ್ಟಡ ಕಟ್ಟು ಚಾಲು ಮಾಡ್ರಂದ್ರೆ ಹುಡುಗಿಗೆ ತನಗೆ ರೂಮ್ ಗೀಮ ಮತ್ತು ಆಕಿ ಹೆಂಗೆ ಬೇಕಂಗೆ ಕಟ್ಟಾಕ ಬರ್ತೈತ್ರಿ ಆಕಿ ಗಿರ್ಜವ್ಗೂ ಏನು ತಿಳಿಯಂಗಿಲ್ಲ ಬಿಡಂಗಿಲ್ಲ ರೀ ಆಕಿ ಹೆಂಗೆ ಬೇಕು ಈಗಿಂದ ಏನು ರೀ ಎಲ್ಲ ಭಾಳ ಚಂದ ಮನೆಗಳು ಕಟ್ಟಿಸ್ತಾರೆ ರೀ ಆಕಿ ಹುಡುಗಿ ಕಲ್ತಕಿನ ಓದಾಳು ಆಕಿ ಹೆಂಗೆ ಬೇಕು ಹಂಗೆ ಕಟ್ಟಿಸ್ಕೊಲ್ಯಾಳ್ರಿ ಸುಮ್ಮನೆ ಎದಕ್ಕೆ ಮತ್ತು ಮುಂದಾಗಿಂದ ಅನ್ಕೋತ ಟೈಮ್ ಯಾಕೆ ತೆಗಿತೀರಿ ಮದುವೆ ದಿನಾನ ಭೂಮಿ ಪೂಜೆ ಮಾಡಿಬಿಡುವಾರ ಕಡ್ರಿ ಭಾಳ ಏನು ತಲೆ ಕೆಡಿಸ್ಕೊಬೇಡ್ರಿ ಎಲ್ಲ ಬರತ್ತವ ರೀ ನಾವು ಹಂಗೆ ಮಾಡ್ತೀವಿ ರೀ ನಮ್ಮ ಅಣ್ಣ ಮಗನ ಮದುವೆದಾಗ ಹಂಗೆ ಮಾಡಿದ್ದೀವಿ ರೀ ಮತ್ತು ಏನು ಮಾಡೋದ್ರಿ ಯಾವ್ದಾರ ಒಂದು ಅನುಕೂಲ ಮಾಡ್ಕೊಳಬೇಕರ್ಲೆ ಹೌದ್ರಾ ಶಾಂತಕರ ಹಂಗಾದ್ರೆ ಬರತ್ತಳ್ರಿ ಹಂಗ ಮಾಡೋನ್ ತಗೋರಿ ಮತ್ತು ಇನ್ನು ಯಾವಾಗ ಮಾತಾಡುದ ನೋಡುವ ಗಿರ್ಜವ ಹಿರಿಯಾರನ್ನ ಯಾವಾಗ ಕುಡಿಸ್ತಿ ಮತ್ತು ಹೆಣ್ಣು ನೋಡಕ್ಕೆ ಯಾವಾಗ ಬರ್ತಿ ನೋಡಿ ನಿಂದ ಅನುಕೂಲ ನೋಡ್ಕೊಂಡು ಬಂದು ಹೆಣ್ಣು ನೋಡ್ಕೊಂಡು ಹೋಗು ಹೆಣ್ಣು ನೋಡ್ಕೊಂಡು ಹೋದ ಕೂಡಲೇ ಮುಂದಿನ ತಗದ ಶುರು ಆಕ್ಕಾವು ಏನಿಲ್ಲಣ್ಣ ನಾ ಮುಹೂರ್ತ ತೆಗೆಸ್ತನು ನಾಳೆ ನಾಡ್ದೆ 2 ದಿನದಾಗ ನೋಡ್ಕೊಂಡು ಈ ವಾರದಾಗ ಒಟ್ಟು ಮುಹೂರ್ತ ಯಾವಾಗ ಚಲೋ ಐತಿ ಅವಾಗ ಹೆಣ್ಣು ನೋಡಕ್ಕೆ ಬಂದುಬಿಡ್ತೀವಿ ಮತ್ತಿನ್ನು ಫಂಕ್ಷನ್ ಚಾಲೂನ ಆಗ್ತೈತಿ ಮತ್ತು ವೈನಿಗಟ್ಟು ನೀನು ಹೇಳು ಮತ್ತು ವೈನಿ ನಟ್ ಕರ್ಕೊಂಡು ಬಂದಿರ ಚಲೋ ಆಗ್ತೈತಿ ಇಲ್ಲೇ ಮಾತಾಡಕ್ಕೆ ಯವ್ವ ನಿಮ್ಮ ವೈನಿ ಇಲ್ಲಿ ಕರ್ಕೊಂಡು ಬಂದು ಮಾತಾಡತ್ತಿದ್ನಿ ಅಂದ್ರೆ ಈಗ ಹಿಂದಿನ ಸಹಾಯ ಮಾಡೋದ ನೀನು ಮಾತಾಡಕ್ ಆಗ್ತಿದ್ದಿದ್ದಿಲ್ಲ ಆಕಿ ಮಾತು ಕಣ್ಣು ಕಿಸ್ಕೂತ್ ಕುಂಡಿರ್ತಿಳು ಬೇಡ ಬೇಡ ತಂದು ನಾನು ಆಕಿನ ಬಿಟ್ಟು ಬಂದೀನಿ ಇನ್ನು ನೀ ಯಾವಾಗ ಬಂದ ಹುಡುಗಿ ನೋಡ್ಕೊಂಡು ಹೋಗ್ರಿ ಮತ್ತು ನಿಮ್ದು ಯಾವಾಗ ಅನುಕೂಲ ಆಕತಿ ಮುಹೂರ್ತದು ತೆಗೆಸ್ಕೊಂಡು ನೋಡ್ಕೊಂಡು ಹೋಗ್ರಿ ಮತ್ತು ಭಾಳ ಲೇಟ್ ಮಾಡಬೇಡ ಗಿರ್ಜವ್ವ ಹ್ಞೂ ಆತಾಳಣ್ಣ ಮತ್ತು ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ ಶಾಂತಕ್ಕ ಎಂದು ಹೋಗುನು ನೋಡ್ಕೊಂಡು ಮುಹೂರ್ತ ತೆಗೆಸ್ಕೊಂಡು ಹೋಗುನು ಅಲ್ವಾ ಹ್ಞೂ ಆತಾಳ್ರಿ ಅಣ್ಣಾರಿ ನಾವು ಮುಹೂರ್ತದು ನೋಡ್ಕೊಂಡು ಒಂದಿನ ಬಂದು ಹೋಗ್ತೀವಿ ಹೇಳ್ರಿ ಆದಟ್ಟು ದೌಡ್ ಮಾಡ್ಕೋರಿ ದಗದಗಳೆಲ್ಲ ಬಡ ಬಡ ಮುಗಿಸ್ಕೊರಿ ನಮಗೆ ಅದ ಬೇಕಾಗೈತಿ ಮತ್ತು ನಾನು ಹೆಂಡತಿ ತಿಳಿ ಯಾವಾಗ ತಿರುಗ್ತೈತಿ ಹೇಳಕ್ಕೆ ಬರೋದಿಲ್ಲ ಆಕೆ ಹ್ಞೂ ಅಂದಾಳು ಬಡ ಬಡ ಮುಗಿಸ್ಕೊಂಡು ಕುಲ್ಲ ಆಗ್ಬಿಡುನು ಆತಾಳಣ್ಣ ನಾನು ಇಲ್ಲೆಲ್ಲ ಮಾತಾಡ್ಕೊಂಡು ಎಂದು ಬರ್ತೀವಿ ಅನ್ನೋದು ನಿನಗೆ ಹೇಳ್ತನು ನೀ ಇನ್ನೊಂದು ಸ್ವಲ್ಪ ಕೊಂಡ್ರು ಊಟ ಅದು ಮಾಡಿ ಮತ್ತೊಂದಿಟ ರೆಸ್ಟ್ ಮಾಡೋಕ್ಕೆ ಇವರು ಬರ್ತಾರೆ ಅಟ್ರಾಗ ಇಬ್ಬರು ಕೂಡ ಊಟ ಮಾಡಕ್ರೆ ಶಾಂತಕ್ಕ ನೀನು ಇಲ್ಲೇ ಊಟ ಮಾಡೋಕ್ಕೆ ಗಪ್ಪವ ಇವತ್ತು ಅಯ್ಯವ್ವ ಬೇಡ ಯವ್ವ ಬೇಡ ಮತ್ತು ಇನ್ನೇನು ನಿನ್ನ ಮನ್ಯಾಗ ಫಂಕ್ಷನ್ ಚಾಲು ಆಕವ ಇನ್ನು ದಿನ ನಿಮ್ಮ ಮನ್ಯಾಗ ಉಣ್ಣೋದಿರ್ತೈತಿ ಈಗೇನು ಬೇಡಲ್ವ ಮತ್ತು ಯಾವಾಗಾರ ಬರ್ತಾನ ಹಿಂಗಂತಿ ನೋಡಿ ನೀ ಬಂದ ದಿನ ನಮ್ಮ ಮನ್ಯಾಗ ಊಟ ಮಾಡಂದ್ರೆ ಅವಾಗ ಬರ್ತೀನಿ ಇವಾಗ ಬರ್ತನಂತಿ ಹೌದಾ ಈಗ ನಿಮ್ಮ ಮನ್ಯಾಗ ಚಾಲೂನಲ್ಲ ಇನ್ನು ಒಟ್ಟು ಮಗನ ಮದ್ವೆ ಚೆನ್ನಾಗಿ ಮಾಡೋಣ ನೀ ಏನು ವಿಚಾರ ಮಾಡಬೇಡ ಆತು ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡ್ಕೊರಿ ಶೇರ್ ಮಾಡಿರಿ ಹಂಗೆ ನಮ್ದು ವಿಡಿಯೋ ಫುಲ್ ನೋಡಿರಿ ಸ್ಟೋರಿ ಹೆಂಗೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಗಿರ್ಜಕ್ಕನ ಮಗಗೆ ಹೆಣ್ಣು ನೋಡಕ್ಕೆ ಹೋಗೋದೈತ್ರಿ ಮತ್ತು ಎಲ್ಲರೂ ದೌಡ ರೆಡಿಯಾಗಿ ಗಿರ್ಜಕ್ಕನ ಮನೆ ಕಡೆ ಬರ್ರಿ ರಿಕ್ಷಾ ಮಾಡೋರದಾರು ರಿಕ್ಷಾದಾಗ ಹತ್ತಿ ಹೋಗೋಣ್ರಿ ಎಲ್ಲರೂ ದೌಡ್ ಬರ್ರಿ ಮತ್ತು ಭಾಳ ಲೇಟ್ ಮಾಡಬೇಡ್ರಿ ಮುಂಜಾನೆ ನಾವು ಮುಹೂರ್ತ ತೆಗೆಸ್ಕೊಂಬಂದ ಟೈಮಿಂಗ್ ಅದು ಎಲ್ಲ ಹೇಳ್ತೀವಿ ಒಟ್ಟು ಎಲ್ಲರೂ ಏನೇನು ಹೆಂಗಸೂರ ಸೀರೆ ರೆಡಿ ಅದು ಮಾಡ್ಕೊಳ್ಳೋರು ಮಾಡ್ಕೋರಿ ಬೇಡ ಮತ್ತು ಗಿರ್ಜಿ ಮಗನ ಹೆಣ್ಣು ನೋಡಕ್ಕೆ ಹೋಗೋದೈತಿ ಹೆಂಗಿದ್ರು ಮತ್ತು ಎಲ್ಲರೂ ರೆಡಿ ಆಗ್ರಿ ಇನ್ನು ಮುಂದೆ ನನ್ನ ಮಗನ ಹೆಣ್ಣು ನೋಡಕ್ಕೆ ಹೋಗೋದು ಅವನ ಮದುವೆ ಹೆಂಗೆ ಏನಾಗ್ತೈತಿ ಏನೇನು ಕತ್ತಿ ಆಕತಿ ನಮ್ಮ ವೈನಿ ಏನೇನು ಅಂತಳು ಎಲ್ಲ ನೋಡ್ಬೇಕಂದ್ರೆ ದಿನ ನಮ್ಮ ವಿಡಿಯೋ ಫುಲ್ ನೋಡ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ